ದಿಗ್ಗಜ ಬೌಲರ್ಗಳನ್ನೇ ಚೆಂಡಾಡುತ್ತಾ ಟಿ20 ತಂಡಕ್ಕೆ ಕಾಲಿಟ್ಟಿದ್ದ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಕೂಡ ಡೆಬ್ಯೂ ಮಾಡಿಯಾಗಿದೆ. 2 ಪಂದ್ಯಗಳಲ್ಲಿ ಆಲ್ರೆಡಿ ಬ್ಯಾಟ್ ಬೀಸಿದ್ದು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಆದರೆ ಈಗ ಅದೇ ವೈಭವ್ ಸೂರ್ಯವಂಶಿಗೆ ಅವರ IPL ಟೀಮ್ಮೇಟ್ ಆಗಿರುವಂತ ಜೋಫ್ರಾ ಆರ್ಚರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಔಟ್ ಮಾಡಿ ಸೇಡು ತೀರಿಸಿಕೊಂಡೇ ಎಂದಿದ್ದಾರೆ. ಅಟ್ ದಿ ಸೇಮ್ ಟೈಮ್ IPL ಪಿಚ್ಗಳನ್ನು ಕೂಡ ಟ್ರೋಲ್ ಮಾಡಿದ್ದಾರೆ. ಅಷ್ಟಕ್ಕೂ ಜೋಫ್ರಾಗೂ ಸೂರ್ಯವಂಶಿಗೂ ಏನಿದು ಚಾಲೆಂಜ್? IPLನಲ್ಲಿ ಆಡಿ ಈಗ IPLನೇ ಟ್ರೋಲ್ ಮಾಡಿದ್ಯಾಕೆ ಆರ್ಚರ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಹಾಗೆ ಇಂಗ್ಲೆಂಡ್ ನಡುವೆ ಇವತ್ತು 4ನೇ ಟಿ20 ಪಂದ್ಯ ನಡೆಯಲಿದೆ. ಈ ಪಂದ್ಯವನ್ನ ಇಂಗ್ಲೆಂಡ್ ಗೆದ್ರೆ ಸರಣಿ ಅವರ ಕೈವಶ ಆಗುತ್ತೆ. ಭಾರತ ಗೆದ್ರೆ ಸರಣಿ ಇನ್ನೂ ಕೂಡ ಜೀವಂತವಾಗಿ ಉಳ್ಕೊಳ್ಳುತ್ತೆ. ಹೀಗಾಗಿ 4ನೇ ಪಂದ್ಯದ ಗೆಲುವು ಇಬ್ಬರಿಗೂ ಕೂಡ ಮಸ್ಟ್ ವಿನ್ ಮ್ಯಾಚ್ ಆಗುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ ಇಂಗ್ಲೆಂಡ್ನ ಸ್ಟಾರ್ ಬೌಲರ್ ಆಗಿರುವಂತ ಜೋಫ್ರಾ ಆರ್ಚರ್ ನೀಡಿರುವಂತ ಸ್ಟೇಟ್ಮೆಂಟ್ ಹಲ್ಚಲ್ಲೆಬ್ಬಿಸಿದೆ. ಸೇಡು ತೀರಿಸಿಕೊಂಡಿದ್ದೇನೆ, ಇನ್ನೂ 2 ಮ್ಯಾಚ್ ಬಾಕಿ ಇದೆ. ವೈಭವ್ ಸೂರ್ಯವಂಶಿ ಹಾಗೆ ಜೋಫ್ರಾ ಆರ್ಚರ್ ಇಬ್ಬರು ಕೂಡ IPLನಲ್ಲಿ ರಾಜಸ್ಥಾನ ರಾಯಲ್ಸ್ ಪರವಾಗಿ ಆಡುವಂತ ಆಟಗಾರರು. ಒಟ್ಟೊಟ್ಟಿಗೆ ಸಾಕಷ್ಟು ಟೈಮ್ ಪಾಸ್ ಮಾಡಿದ್ದಾರೆ. ನೆಟ್ಸ್ನಲ್ಲಿ ಪರಸ್ಪರರ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಕೂಡ ಗೊತ್ತೇ ಇರುತ್ತೆ. ಪ್ರಸ್ತುತ ಭಾರತ ಹಾಗೆ ಇಂಗ್ಲೆಂಡ್ ಸರಣಿಯಲ್ಲಿ ಇಬ್ರು ಕೂಡ ಆಪೋಸಿಟ್ ಆಗಿ ಆಡ್ತಾ ಇದ್ದಾರೆ. IPLನಲ್ಲಿ ವರ್ಲ್ಡ್ ಕ್ಲಾಸ್ ಬೌಲರ್ಗಳಿಗೆಲ್ಲ 6 ಹೊಡೆದಿದ್ದ ವೈಭವ್ ಈ ಸರಣಿಯಲ್ಲಿ ಜೋಫ್ರಾ ಆರ್ಚರ್ ಅವರ ಬೌಲಿಂಗ್ನಲ್ಲಿ 6 ಹೊಡೆದು ತಾನು ಇಲ್ಲೂ ಕೂಡ ಪವರ್ ಹಿಟ್ಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಹೀಗಾಗಿ ವೈಭವ್ ವರ್ಸಸ್ ಜೋಫ್ರಾ ನಡುವೆ ಫೈಟ್ ಇದೆ. 2ನೇ ಟಿ20 ಮ್ಯಾಚ್ ಅಲ್ಲಿ ಜೋಫ್ರಾ ಆರ್ಚರ್ಗೆ ಫಸ್ಟ್ ಬಾಲ್ ಅಲ್ಲೇ ವೈಭವ್ 6 ಹೊಡೆದಿದ್ರು. 3ನೇ ಟಿ20 ಮ್ಯಾಚ್ ಅಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ರು. ಇದರಿಂದ ಜೋಫ್ರಾ ಅವರ ಈಗೋ ಕೂಡ ಹರ್ಟ್ ಆಗಿದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಇದಾದ್ಮೇಲೆ ವೈಭವ್ ವೀಕ್ನೆಸ್ ತಿಳಿದಿದ್ದ ಜೋಫ್ರಾ ಬ್ಯಾಕ್ ಟು ಬ್ಯಾಕ್ ಬೌನ್ಸರ್ಗಳನ್ನ ಹಾಕಿ 13 ರನ್ಗಳಿಗೆ ಔಟ್ ಮಾಡ್ತಾರೆ. ಪಂದ್ಯದ ಬಳಿಕ ಸೂರ್ಯವಂಶಿ ಔಟ್ ಮಾಡಿದ್ದರ ಬಗ್ಗೆ ಮಾತನಾಡಿರುವಂತ ಜೋಫ್ರಾ, ನನ್ನ ಬೌಲಿಂಗ್ ನಲ್ಲಿ 2 ಸಿಕ್ಸರ್ ಬಾರಿಸಿದ ವೈಭವ್ ಸೂರ್ಯವಂಶಿಯನ್ನು ಔಟ್ ಮಾಡಿ ಸೇಡು ತೀರಿಸಿಕೊಂಡೆ. ಈಗ ಲೆಕ್ಕ ಚುಕ್ತವಾಗಿದೆ ಎನಿಸುತ್ತೆ ಎಂದಿದ್ದಾರೆ. ಹಾಗೆ ಸರಣಿಯಲ್ಲಿ ಇನ್ನೂ ಕೂಡ 2 ಪಂದ್ಯಗಳು ಬಾಕಿ ಇದ್ದು ಯಾರು ಬೇಕಾದ್ರೂ ಮೇಲುಗೈ ಸಾಧಿಸಬಹುದು ಅನ್ನೋ ಮೂಲಕ ಮತ್ತೆ ಔಟ್ ಮಾಡೋ ತರ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ IPL ಪಿಚ್ಗಳ ಬಗ್ಗೆ ಕೂಡ ವ್ಯಂಗ್ಯವಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ಸಹಜ ಕ್ರಿಕೆಟ್ಗೆ ಮರಳಿದೆ ಎಂದ ಆರ್ಚರ್. 2 ತಿಂಗಳುಗಳ ಕಾಲ ಭಾರತದಲ್ಲಿ IPL ಆಡಿದ್ದ ಜೋಫ್ರಾ ಆರ್ಚರ್ ಈಗ ಇಂಗ್ಲೆಂಡ್ನಲ್ಲಿ ತಂಡದ ಪರ ಆಡ್ತಿದ್ದಾರೆ. ಭಾರತ ವಿರುದ್ಧದ 2ನೇ ಟಿ20 ಮ್ಯಾಚ್ ಅಲ್ಲಿ 40 ರನ್ ನೀಡಿ 1 ವಿಕೆಟ್ ಪಡೆದಿದ್ದ ಆರ್ಚರ್ 3ನೇ ಮ್ಯಾಚ್ ಅಲ್ಲಿ 3 ಓವರ್ಗಳಲ್ಲಿ 29 ರನ್ ನೀಡಿ 3 ವಿಕೆಟ್ ಅನ್ನು ಪಡ್ಕೊಂಡಿದ್ರು. ಈ ಪಂದ್ಯದ ಬಳಿಕ IPL ಪಿಚ್ ಹಾಗೆ ಇಂಗ್ಲೆಂಡ್ ಪಿಚ್ಗಳನ್ನ ಕಂಪೇರ್ ಮಾಡಿ ಮಾತನಾಡಿದ್ದಾರೆ. ಭಾರತದಲ್ಲಿ ಸಣ್ಣ ಬೌಂಡ್ರಿಗಳು ಹಾಗೆ ಈಸಿ ವಿಕೆಟ್ಗಳನ್ನ ಪಡೆದ ಬಳಿಕ ಇಂಗ್ಲೆಂಡ್ನಲ್ಲಿ ಸಾಮಾನ್ಯ ಕ್ರಿಕೆಟ್ಗೆ ಮರಳಿದೆ ಎಂದಿದ್ದಾರೆ. ಹಾಗೆ IPLನಲ್ಲಿ 200+ ರನ್ಸ್ ಹೊಡೆದ್ರೂ ಕೂಡ ಸೇಫ್ ಇರಲ್ಲ. ಆದರೆ ಟ್ರೆಂಟ್ ಬ್ರಿಡ್ಜ್ನಂತ ಇಂಗ್ಲೆಂಡ್ ಮೈದಾನಗಳಲ್ಲಿ 200+ ರನ್ಗಳನ್ನ ಚೇಸಿಂಗ್ ಮಾಡೋದು ತುಂಬಾನೇ ಕಷ್ಟ ಎನ್ನೋ ಮೂಲಕ ಪಿಚ್ಗಳ ವ್ಯತ್ಯಾಸವನ್ನ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ IPLನಲ್ಲಿ ನೀವು ಈಸಿಯಾಗಿ ರನ್ಗಳನ್ನ ಹೊಡೆದ್ರೆ ಇಂಗ್ಲೆಂಡ್ನಲ್ಲಿ ಹೊಡೆಯೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಒಂದು ರೀತಿಯಾಗಿ ಪರೋಕ್ಷವಾಗಿ ಟಾಂಟ್ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಭಾರತ ಇಂಗ್ಲೆಂಡ್ನಲ್ಲಿ ಬರೀ ಪಂದ್ಯಗಳನ್ನ ಸೋಲ್ತಾ ಇಲ್ಲ, ಅವಮಾನಗಳನ್ನು ಕೂಡ ಎದುರಿಸ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ನಮಸ್ಕಾರ.